ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಮಸ್ತಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಹೋಗ್ತಾ ಇರೋ ಜಾಗ ಮಂಡ್ಯದಿಂದ ಒಂದು 25 ಕಿಲೋಮೀಟ್ರ್ ದೂರದಲ್ಲಿದೆ, ಹಾಗೂ ಮೈಸೂರಿಂದ ಒಂದು 35 ಕಿಲೋಮೀಟ್ರ್ ದೂರದಲ್ಲಿದೆ. ಈ ಪ್ಲೇಸ್ ಮಂಡ್ಯದಲ್ಲೇ ಫೇಮಸ್ ಆಗಿರುವಂಥ ಒಂದು ಟ್ರೆಕ್ಕಿಂಗ್ ಸ್ಪಾಟು. ಬನ್ನಿ ಈ ಸ್ಥಳಕ್ಕೆ ಹೋಗೋಣ, ಫುಲ್ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ. ಜೀವನದಲ್ಲಿ ನಾವು ಹೋಗೋ ಪ್ಲೇಸ್ಗಿಂತ ಸಾಗೋ ದಾರಿ ತುಂಬ ಇಂಪಾರ್ಟೆಂಟು. ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಹೋಗೋ ಪ್ಲೇಸು ಸೂಪರು, ಸಾಗೋ ದಾರಿ ಅಂತೂ ಇನ್ನೂ ಸೂಪರು. ಹೈವೇಗಳ ಮೂಲಕ ನಾವು ಕುಂತಿಬಿಟ್ಟ ತಲುಪ್ಬೋದು, ಆದರೆ ಅದರಲ್ಲಿ ಮಜಾ ಇಲ್ಲ. ಸೊ ಹಳ್ಳಿಗಳ ಮೂಲಕ ಹಳ್ಳಿ ಸೌಂದರ್ಯನ ಅನುಭವಿಸ್ತಾ ನಾವು ಕುಂತಿಬಿಟ್ಟಕ್ಕೆ ಹೋಗೋಣ ಬನ್ನಿ. ನೀವು ಇವಾಗ ನೋಡ್ತಿರೋ ಹಳ್ಳಿ ಹೆಸರೇ ಪಾಲಹಳ್ಳಿ ಅಂತ. ಮಂಡ್ಯ ಜಿಲ್ಲೆಯಲ್ಲೇ ಫೇಮಸ್ ಆಗಿರೋ ಹಳ್ಳಿ ಇದು. ಏನಕ್ಕಪ್ಪ ಫೇಮಸ್ ಅಂದರೆ, ಕರ್ನಾಟಕದಲ್ಲಿ ಮೊದಲ ಶುಗರ್ ಫ್ಯಾಕ್ಟರಿ ಆರಂಭಿಸಿದ ಹಳ್ಳಿ ಇದು. ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆನ ಸಕ್ಕರೆ ಜಿಲ್ಲೆ ಅಂತ ಕರೆದರೆ, ಮಂಡ್ಯ ಜಿಲ್ಲೆನ ಸಕ್ಕರೆ ನಗರ ಅಂತ ಕರೀತಾರೆ. ಬೆಳಗಾವಿ, ಬಾಗಲಕೋಟೆ ಆದಮೇಲೆ ಮಂಡ್ಯ ಜಿಲ್ಲೆ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆಯಾಗಿದೆ. ಟೋಟಲಾಗಿ ಮಂಡ್ಯ ಜಿಲ್ಲೆಯಲ್ಲಿ 5 ಶುಗರ್ ಫ್ಯಾಕ್ಟ್ರಿಗಳಿದ್ದಾವೆ. ನೀವು ಇವಾಗ ನೋಡ್ತಾ ಇರೋ ಫ್ಯಾಕ್ಟ್ರಿ ಹೆಸರೇ ಪಾಂಡವಪುರ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತ. ಈ ಫ್ಯಾಕ್ಟ್ರಿನ 2014ರಲ್ಲಿ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಆದರೆ ಮುರುಗೇಶ್ ನಿರಾಣಿಯವರು 2020ರಲ್ಲಿ 405 ಕೋಟಿ ರೂಪಾಯಿಗಳಿಗೆ 40 ವರ್ಷಗಳ ಹಿಂಗೆ ಇದನ್ನು ಲೀಸ್ ಹಾಕ್ಸ್ಕೊತಾರೆ. ರೈತರಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಡೈಲಿ ಇದರ ಕ್ರಷಿಂಗ್ ಕೆಪಾಸಿಟಿ 3,500 ಟನ್ ಇರುತ್ತೆ. ಅದನ್ನು ಇನ್ಕ್ರೀಸ್ ಮಾಡಿ 5,000 ಟನ್ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಇಲ್ಲಿನ ಸುತ್ತಮುತ್ತ ಹಳ್ಳಿಯ ರೈತರಿಗೆ ಇದರಿಂದ ತುಂಬ ಉಪಯೋಗ ಆಗ್ತಾಯಿದೆ. ನಾನಿವಾಗ ಬಂದಿರೋ ಹಳ್ಳಿ ಹೆಸರೇ ಪಾಂಡವಪುರ ಅಂತ. ಪಾಂಡವಪುರಕ್ಕೆ ಹಿಂದೆ ಇದ್ದ ಹೆಸರು ಏನಪ್ಪ ಅಂತಂದರೆ ಅದು ಹಿರೋಡೆ ಅಂತ. ಈ ಹಿರೋಡೆ ಪಕ್ಕದಲ್ಲಿ ಇನ್ನೊಂದು ಗ್ರಾಮ ಇದೆ, ಅದು ಚಿಕ್ಕಾಡೆ ಅಂತ. ಹಿರೋಡೆ ಮತ್ತು ಚಿಕ್ಕಾಡೆಗೆ ಒಂದು ಇತಿಹಾಸ ಇದೆ. ಮಹಾಭಾರತ ಟೈಮಲ್ಲಿ ಇಲ್ಲಿ ಪಾಂಡವರು ಬಂದು ನೆಲೆಸಿರ್ತಾರೆ.
ಈ ಊರಲ್ಲಿ ಬಕಾಸುರ ಎಂಬ ರಾಕ್ಷಸ ಇರ್ತಾನೆ. ಸೊ ಈ ಬಕಾಸುರನ ಕತೆ ನಿಮ್ಗೆ ಗೊತ್ತೇ ಇದೆ. ಸೊ ಇವನಿಗೆ ಒಂದು ಹಳ್ಳಿಯಿಂದ ಏನು ಮಾಡ್ತಿರ್ತಾರೆ ಅಂತಂದರೆ, ದಿನಾಲು ಒಂದು ಬಂಡಿಯನ್ನು ಮತ್ತು ಒಬ್ಬ ವ್ಯಕ್ತಿಯನ್ನೇ ಅವನಿಗೆ ಆಹಾರವಾಗಿ ಕಳಿಸ್ತಾ ಇರ್ತಾರೆ. ಸೊ ಈ ಪಾಂಡವರಿದ್ದ ಮನೆಗೇ ಸರ್ತಿ ಬರುತ್ತೆ. ಆವಾಗ ಇವರೆಲ್ಲ ಡಿಸೈಡ್ ಮಾಡಿ ಭೀಮನನ್ನು ಒಂದು ಬಂಡಿ ಅನ್ನದ ಜೊತೆಗೆ ಕಳಿಸ್ತಾರೆ. ಭೀಮ ಹೋಗ್ಬೇಕಾದ್ರೆ ಅವನಿಗೆ ಹೇಗಿದ್ರು ಬಕಾಸುರನಿಗೆ ಎಡೆ ಥರ ಇಡಬೇಕಾಗಿರುತ್ತೆ. ಅದನ್ನು ಬಂಡಿಲಿದ್ದ ಆಹಾರನ ದೊಡ್ಡ ದೊಡ್ಡ ಉಂಡೆಗಳು ಮಾಡಿ ಇದಕ್ಕೆ ಹಿರೋಡೆ ಅಂತ ಹೆಸರು ಬರುತ್ತೆ. ತದನಂತರ ಮುಂದೆ ಹೋಗ್ತಾ ಹೋಗ್ತಾ ಚಿಕ್ಕ ಚಿಕ್ಕದಾಗಿ ಎಡೆಗಳು ಮಾಡಿ ತಿಂತಾನೆ. ಸೊ ಅದನ್ನು ಚಿಕ್ಕಾಡೆ ಅಂತ ಹೆಸರಾಗುತ್ತೆ. ಸೊ ಈ ಊರಿಗೆ ಈ ರೀತಿ ಚಿಕ್ಕಾಡೆ ಮತ್ತು ಹಿರೋಡೆ ಅಂತ ಹೆಸರು ಬರುತ್ತೆ. ನಂತರ ಭೀಮ ಹೋಗಿ ಬಕಾಸುರನನ್ನು ಸಂಹಾರ ಮಾಡ್ತಾನೆ. ಸೊ ಪಾಂಡವಪುರಕ್ಕೆ ಇನ್ನೊಂದು ಹೆಸರಿದೆ. ಆ ಹೆಸರೇ ಫ್ರೆಂಚ್ ರಾಕ್ಸ್ ಅಂತ. ಏನಕ್ಕಪ್ಪ ಈ ರೀತಿ ಇಂಗ್ಲೀಷ್ ಹೆಸರು ಬಂದಿದೆ ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ ನಡುವೆ ಯುದ್ಧ ನಡೀತಿರಬೇಕಾದ್ರೆ ಫ್ರೆಂಚರು ಏನು ಮಾಡ್ತಾರೆ ಅಂತಂದರೆ ಟಿಪ್ಪು ಸುಲ್ತಾನ್ ಸಪೋರ್ಟ್ ಮಾಡ್ತಾರೆ. ಆಗ ಟಿಪ್ಪು ಸುಲ್ತಾನ್ ಈ ಪಾಂಡವಪುರದಲ್ಲಿ ಫ್ರೆಂಚರಿಗೆ ಉಳ್ಕೊಳ್ಳೋಕ್ಕೆ ಜಾಗ ಮಾಡಿಕೊಡ್ತಾರೆ. ಆಗ ಈ ಊರನ್ನು ಫ್ರೆಂಚ್ ರಾಕ್ಸ್ ಅಂತ ಕರೀತಿರ್ತಾರೆ. ಸೊ ಯಾವಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೋ ಆವಾಗ ಫ್ರೆಂಚ್ ರಾಕ್ಸನ್ನು ಬದಲಾಯಿಸಿ ಸೊ ಈ ಊರಿಗೆ ಮಹಾಭಾರತ ಟೈಮಲ್ಲಿ ಪಾಂಡವರು ಬಂದಿರೋ ಕಾರಣ ಈ ಊರನ್ನು ಪಾಂಡವಪುರ ಅಂತ ಮತ್ತೆ ಹೆಸರು ಬದಲಾಯಿಸ್ತಾರೆ. ಮಂಡ್ಯ ಜಿಲ್ಲೆಯ ಇನ್ನೊಂದು ವಿಶೇಷತೆ ಏನಂತಂದರೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಬೆಲ್ಲವನ್ನು ಉತ್ಪಾದನೆ ಮಾಡ್ತಾರೆ. ಈ ಉತ್ಪಾದನೆಗೆ ಕಾರಣೀಭೂತವಾಗಿರೋದು ಇಲ್ಲಿನ ಆಲೆಮನೆಗಳು. ಸೊ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆಲೆಮನೆಗಳನ್ನು ಹೊಂದಿರುವಂಥ ಜಿಲ್ಲೆ ಅಂತಂದರೆ ಅದು ಮಂಡ್ಯ ಜಿಲ್ಲೆ. ಇಲ್ಲಿ ನೀವು ಪ್ರತಿ ಹಳ್ಳಿಗೆ ಹೋಗಿರ್ಬೋದು, ನೀವು ಸಾಗೋ ದಾರಿಯಲ್ಲಿ ನಿಮಗೆ ಸಾಕಷ್ಟು ಪ್ರಮಾಣದಲ್ಲಿ ಆಲೆಮನೆಗಳು ಕಾಣುತ್ತವೆ. ಸೊ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಬಡ್ಡಲ್ಲಿ ನಿಮಗೆ ಒಂದು ಮಲ್ಲಿಕಾರ್ಜುನ ದೇವಸ್ಥಾನ ಕಾಣುತ್ತೆ. ಅದರ ಪಕ್ಕದಲ್ಲಿ ಚಿಕ್ಕದಾಗಿರೋ ಕಲ್ಯಾಣಿ ಇದೆ ಮತ್ತು ಆ ದೇವಸ್ಥಾನದ ಎದುರುಗಡೆನೇ ನಿಮಗೆ ಒಂದು ಬಂಡೆಯಲ್ಲಿ ಕೆತ್ತಿರುವಂಥ ಗಣಪತಿ ವಿಗ್ರಹ ಕಾಣುತ್ತೆ. ಸೊ ನೀವು ಸ್ಟಾರ್ಟಿಂಗ್ ಬೌಂಡ್ರಿಯಲ್ಲಿ 2 ಬೆಟ್ಟಗಳು ಕಾಣುತ್ತೆ. ಒಂದು ಕುಂತಿ ಬೆಟ್ಟ ಮತ್ತು ಇನ್ನೊಂದು ಒನಕೆ ಬೆಟ್ಟ. ಕುಂತಿ ಬೆಟ್ಟ ಅಂತ ಹೆಸರು ಬರೋಕ್ಕೆ ಕಾರಣ ಇಲ್ಲಿ ಕುಂತಿ ತಪಸ್ಸು ಮಾಡಿದ್ಲು ಅಂತ ಪ್ರತೀತಿ ಇದೆ. ಒನಕೆ ಬೆಟ್ಟ ಅಂತ ಹೆಸರು ಬರೋಕ್ಕೆ ಕಾರಣ ಕುಂತಿ ಸುತ್ತಮುತ್ತಲ ಹಳ್ಳಿಗಳಿಂದ ಭಿಕ್ಷೆ ಬೇಡಿ ತಂದಂಥ ಧಾನ್ಯಗಳನ್ನು ಮೇಲೆ ಒನಕೆಯಿಂದ ಕುಟ್ತಾ ಇದ್ಲು ಅನ್ನೋ ಕಾರಣಕ್ಕೆ ಇದನ್ನು ಒನಕೆ ಬೆಟ್ಟ ಅಂತ ಹೆಸರು ಬಂತು. ಕುಂತಿ ಬೆಟ್ಟ ಸ್ವಲ್ಪ ಡಿಫಿಕಲ್ಟ್ ಆಗಿದೆ ಮತ್ತು ಇಲ್ಲಿ ಲೋಕಲೈಟ್ಸ್ಗಳಿಂದ ಮಾತ್ರ ಅದನ್ನು ಅವ್ರ ಸಹಾಯದಿಂದ ಮಾತ್ರ ಇಲ್ಲಿ ಹತ್ತಕ್ಕೆ ಸಾಧ್ಯ ಆಗುತ್ತೆ. ಒನಕೆ ಬೆಟ್ಟ ನೀವು ಆರಾಮಾಗಿ ಹತ್ಬೋದು. ಇದು ಈಸಿ ಟು ಮೀಡಿಯಮ್ ಕ್ಯಾಟಗರಿಯಲ್ಲಿ ಇದು ಟ್ರೆಕ್ಕಿಂಗ್ ಇದೆ. ಸೊ ಇವಾಗ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟಿಂಗಲ್ಲಿ ಒನಕೆ ಬೆಟ್ಟ ಹತ್ತಬೇಕಾದ್ರೆ ತುಂಬ ಸ್ಟೀಫ್ ಇದೆ. ನಿಧಾನಕ್ಕೆ ನಾನು ಶೂಸ್ ಬಿಟ್ಟು ಹತ್ತಾ ಇದ್ದೀನಿ, ಯಾಕಂದರೆ ತುಂಬ ಸ್ಲಿಪ್ಪರಿ ಇದೆ ಇದು. ಫುಲ್ ಮಳೆ ಬರೋ ಥರ ಆಗಿದೆ. ನಾನು ಬೆಟ್ಟ ಹತ್ಬೇಕಾದ್ರೇ ಮಳೆ ಬಂತು. ಚಿಕ್ಕದಾಗಿ ಇಲ್ಲೇ ಯಾವುದೋ ಒಂಥರ ಗುಹೆ ಥರ ಇದೆ, ಬಂಡೆ ಕೆಳಗೆ ಇಲ್ಲೇ ಕೂತ್ಕೊಳ್ಳೋದ. ಮಳೆ ಸ್ವಲ್ಪ ಕಡಿಮೆ ಆಗೋವರೆಗೂ
ಚಿಕ್ಕ ಬಂಡೆ. ಈ ಬಂಡೆನ ನನ್ನ ಜಾಗ ಸಾಲ್ತಿಲ್ಲ. ಎಷ್ಟು ದಪ್ಪಾಗಿದೆ ಅಂತಂದರೆ ನೆಕ್ಸ್ಟ್ ದಸರಾಗೆ ಅಭಿಮನ್ಯು ಬದಲು ನಾನು ಸೇರಿಸ್ಕೊತಾರಂತೆ. ತಪ್ಪಾಗಿದ್ದೀನಿ. ಆ್ಯಕ್ಚುಲಿ ಇದು ಮೀಡಿಯಮ್ ರೇಂಜ್ ಆಗಿರುವಂಥ ಒಂದು ಟ್ರೆಕ್ಕಿಂಗು. ಬಟ್ ನನಗೆ ಹತ್ತು ಮಗ ಐಸ ಇನ್ನೆರಡೇ ಹೆಜ್ಜೆ ಐಸ. ಮಳೆ ಬೇರೆ ಬಂದು ಬಂಡೆ ಸ್ಲಿಪ್ಪರಿ ಆಗಿದೆ. ಜಾರಿಗಿರ್ ಬಿದ್ದನಂದರೆ ಬಂಡೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಒಂದೆರಡು ಬೈಕ್ ಕಾಣಿದ್ವು. ಮೇ ಬಿ ಒಂದಿಬ್ಬರು ಇರ್ಬೋದು ಅಂದ್ಕೊಂಡಿದ್ದೀನಿ ಮೇಲೆ, ಗೊತ್ತಿಲ್ಲ. ಆ್ಯಕ್ಚುಲಿ ಈ ರೂಟು ತುಂಬ ಕಷ್ಟದ ರೂಟ್. ಆ್ಯಕ್ಚುಲಿ ಆ ಕಡೆ ಇದಾವೆ ರೂಟು, ಅದರಲ್ಲಿ ಜನ ಹೋಗಲ್ಲ. ಒಬ್ಬನೇ ಬೇರೆ ಇದ್ದೀನಿ, ಹತ್ತಾ ಇದ್ದೀನಿ. ಈ ಕಡೆ ಇದೆ, ಇನ್ನೊಂದು ರೂಟ್ ಹಿಂಗೆ ಒಳಗಡೆಯಿಂದ ಇದೆ. ಮೇ ಬಿ ಒಳಗಡೆಯಿಂದ ಹೋದರೆ ಸ್ವಲ್ಪ ಈಸಿ ಆಗ್ಬೋದು ಅನಿಸುತ್ತೆ. ಈ ಕಡೆಯಿಂದ ಇದು ಹತ್ತಬೇಕು, ಸ್ಲಿಪ್ಪರಿ ಇದೆ, ಮಳೆ ಬೇರೆ ಆಗಿದೆ. ಬಟ್ ಇಲ್ಲ, ಟ್ರೈ ಮಾಡೋಣ. ಈ ಕಡೆಯಿಂದ ನಾವು ಬಂದೆ, ಇಲ್ಲಿ ಆ ಕಡೆಯಿಂದ ಬರುತ್ತೆ. ನೋಡೋಣ ಬನ್ನಿ. ಈ ಕಡೆಯಿಂದ ಬರೋಕ್ಕೆ ಈಜಿನ ಹೋಗೋಕ್ಕೆ ಈಜಿನ ಅಂತ ಒಂದು ಸೆಕೆಂಡ್ ನೋಡ್ತಿದ್ದೀರಾ ಹೇಗಿದೆ ಅಂತ. ಈ ಕಡೆಯಿಂದ ಬರ್ಬೋದಾಗಿತ್ತ, ಕಷ್ಟ ಇದೆ ಗುರು. ಈ ಕಡೆನೇ, ಈ ಕಡೆ ಇದೆ ನೋಡಿ, ಹೇಗಿದೆ ನೋಡಿ ಕುಯ್ಯೆಲ್ಲ. ಮಳೆ ಬಂತಂದರೆ ಇಲ್ಲಿ ಆರಾಮಾಗಿ ನಿಂತ್ಕೋಬೋದು. ಮಳೆ ಆಗಿರೋದ್ರಿಂದ ಸ್ಲಿಪ್ಪರಿ ಇದೆ, ಇಲ್ಲ ಅಂದರೆ ಓಕೆ ಪರವಾಗಿಲ್ಲ. ನೋಡಿ ಹೇಗೆ ಕಾಣುತ್ತೆ. ಆ ಕಡೆ ಎದುರುಗಡೆ ಇರೋದೆ ಕುಂತಿ ಬೆಟ್ಟ, ನಾನಿವಾಗ ಹೋಗ್ತಾ ಇರೋದು ಒನಕೆ ಬೆಟ್ಟ. ಈ ಒನಕೆ ಬೆಟ್ಟದಲ್ಲಿ 2 ಬೆಟ್ಟ ಇದ್ದಾವೆ. ಒಂದು ಬೆಟ್ಟ ಹತ್ತಿ ಇನ್ನೊಂದು ಚಿಕ್ಕದಾಗಿ ಹಿಡಿದ ಮೇಲೆ ಇನ್ನೊಂದು ಬೆಟ್ಟ ಹತ್ಬೋದು. ಇನ್ನೊಂದು ಚಿಕ್ಕದಾಗಿ ಗುಹೆ ಇದೆ. ಮಸ್ತಾಗಿದೆ ಈ ಜಾಗ ಮಾತ್ರ. ನೋಡಿ, ಸುತ್ತಲೂ ಎಲ್ಲಿ ನೋಡಿದ್ರು ತೆಂಗಿನ ಮರ. ಅಲ್ಲೊಂದು ಚಿಕ್ಕದಾಗಿರೋ ಒಂದು ಪಾಯಿಂಟ್ ಕಾಣ್ತಿದೆ ನೋಡಿ ಮೇಲ್ಗಡೆ, ಅದೇ ಎಂಡಿಂಗ್ ಪಾಯಿಂಟು. ಚೆನ್ನಾಗಿದೆಯಲ್ಲ.
ಗೊತ್ತಿದ್ದ ಮಟ್ಟಿಗೆ ಈ ಹೊತ್ತಲ್ಲಿ ನಾನು ಒಬ್ಬನೇ ಹೋಗ್ತಾ ಇರೋದು ಅನಿಸುತ್ತೆ. ನೋಡೋಣ ಯಾರು ಸಿಗ್ತಾರಾ ಅಂತ. ಮೇ ಬಿ ಯಾರು ಸಿಗಲ್ಲ ಅನಿಸುತ್ತೆ. ಯಾರೋ ಎಷ್ಟು ಚೆನ್ನಾಗಿ ಇದನ್ನು ಕಟ್ಟಿದ್ದಾರೆ. ಮತ್ತು ಕೂರಕ್ಕೆ ಏನೋ ಮಾಡಿದ್ದಾರೆ ಇಲ್ಲಿ. ಏನೋ ಇದೆ ಇಲ್ಲಿ, ಮುಂಚೆ ಗುಹೆ ಥರ ಇದೆ, ಹಳೆ ಕಾಲದ್ದು ಅನಿಸುತ್ತೆ. ಗೊತ್ತಿಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ. ಇಲ್ಲಿ ಹಿಂಗೆಲ್ಲ ಆ ಕಡೆ ರೂಟೆಲ್ಲ ಕಾಣ್ತಿದೆ ನೋಡಿ, ಇಲ್ಲಿ ಆ ಥರ ರೂಟೆಲ್ಲ ಮಧ್ಯದಲ್ಲಿ ಇದ್ದಾವೆ. ಬಟ್ ಈಸಿಯಾಗಿ ಹೋಗ್ಬೇಕಂದ್ರೆ ಮಾರ್ಕ್ ಮಾಡಿದ್ದಾರೆ. ಅದ್ರ ಮೂಲಕ ಹೋದರೆ ಈಸಿಯಾಗಿ ತಲುಪ್ಬೋದು. ಈ ಥರ ಮಾರ್ಕ್ ಮಾಡಿದ್ದಾರೆ ನೋಡಿ. ಇದರಲ್ಲಿ ಹೆಂಗಪ್ಪ ಹೋಗಲಿ? ಜೋರು ಬರ್ತಿದೆ. ನೋಡೋದ ಯಾವ್ದಾರ ಬಂಡೆ ಕಾಣಿದ್ರೆ ಬಂಡೆ ಮೇಲೆ ಕೂತ್ಕೊಳ್ಳೋದ, ಬಂಡೆ ಕೆಳಗಡೆ ಕೂತ್ಕೊಳ್ಳೋದ. ಆ್ಯಕ್ಚುಲಿ ತುಂಬ ಜೋರು ಮಳೆ ಅಲ್ಲ, ಒಂಥರ ಡ್ರಿಜ್ಲಿಂಗ್ ಥರ ಇದೆ. ನನ್ನ ಮೇಲೆ ಸುಸ್ತಾಗಿ ಬಂದಿರೋದಕ್ಕೂ ಒಂಥರ ಮಸ್ತಿದೆ. ಮಳೆ ಜಾಸ್ತಿ ಆಯಿತು. ಸಿಕ್ಕಿದ ಹಾವು. ಮಳೆ ಬರ್ತಿದೆ. ಇಡೀ ಬೆಟ್ಟದಲ್ಲಿ ನಾನು ಒಬ್ಬನೇ ಇದ್ದೀನಿ. ಹಿಂಗೆ ಬಂದರೆ ಫೈನಲಿ ಉಲ್ಟಾ ಆಪಲ್ ಬಂದಿದೆ. ಉಫ್ ಯಪ್ಪ, ಮಸ್ತಿದೆ ಜಾಗ. ಮಳೆ ಜಾಸ್ತಿ ಆಗಿದೆ. ಇಲ್ಲಿ ದೊಡ್ಡ ಬಂಡೆ ಇದೆ, ಬಂಡೆ ಕೆಳಗೆ ಕೂತ್ಕೊಳ್ಳೋದ ಬನ್ನಿ.
ಮಳೆ ನಿಲ್ತು. ಈ ಭಾಗ ಬನ್ನಿ ಆರಾಮಾಗಿ ಮೇಲೆ ಕೂರದ. ಇಲ್ಲೊಂದು ನೋಡಿ ಎಷ್ಟು ಚೆನ್ನಾಗಿದೆ ಹೊಂಡೆ. ಇದಕ್ಕೆ ಹರಿಕೊಂಡಿದೆ. ನೀವು ಆರಾಮಾಗಿ ಇಲ್ಲಿ ಕಡೆಯನ್ನು ಕೂತ್ಕೋಬೋದು. ಬಟ್ ಒದ್ದೆ ಆಗುತ್ತೆ. ಇಲ್ಲಿ ಮುಂಚೆ ಬೇರೆ ಕಲ್ಲಿತ್ತು. ಯಾರೇ ಕಿಡಿಗೇಡಿಗಳು ಬೀಳಿಸಿದ ಕಾರಣ ಈ ಊರಿನವರೇ 2020ರಲ್ಲಿ ಹೊಸದಾಗಿ ಈ ಕಲ್ಲನ್ನು ಮತ್ತೆ ಕಟ್ಟಿಸಿದ್ದಾರೆ.